ಹಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಭೂಮಿ ಹೂ ತಗೊಂಡು ಬರ್ತಾ ಇರುವಾಗ ಅಜ್ಜಿ ಸಾಹೇಬ್ರು ಆಪೋಸಿಟ್ ಬರ್ತಾರೆ. ಆಪೋಸಿಟ್ ಬಂದಾಗ ಡ್ಯಾಶ್ ಕೊಡ್ತಾರೆ. ಡ್ಯಾಶ್ ಕೊಟ್ಟ ತಕ್ಷಣ ಭೂಮಿ ತಗೊಬರ್ತಾ ಇದ್ದಿದ್ದು ಹೂವೆಲ್ಲ ತಲೆ ಮೇಲೆ ಚೆಲ್ಲುತ್ತೆ. ತಲೆ ಮೇಲೆ ಚೆಲ್ಲಾದ್ಮೇಲೆ ಅಜ್ಜಿ ಸಾಹೇಬ್ರು ಅಲ್ಲಿ ಕೇಳ್ತಾರೆ. ಅವಾಗ ಭೂಮಿ, ನಾವು ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಹೇಳ್ದ ಏನು ಅಂತ ಕೇಳ್ತಾರೆ. ಏನು ಅಂತ ಕೇಳಿದಾಗ ಇಲ್ಲ, ಟೈಮ್ ಸಿಕ್ಕಿಲ್ಲ, ಹೇಳಿಲ್ಲ, ಇನ್ಮೇಲಾದರೂ ಟೈಮ್ ಸಿಕ್ತಾಗ ಹೇಳ್ಬೇಕು ಸಾಹೇಬ್ರೆ ಅಂತ ಹೇಳ್ತಾಳೆ. ಅಂದಾಗ ಅಜ್ಜಿ ಸಾಹೇಬ್ರು ಅಂತಾರೆ, ನಿನಗೇನು ಗೊತ್ತಾಗ್ತಾ ಇಲ್ವಾ? ನೀನು ಒಬ್ಬಳೇ ಹೇಳೋಕ್ಕೇನು ಅವತ್ತು ಅಗ್ರಿಮೆಂಟ್ ಪೇಪರ್ ಮೇಲೆ ಒಬ್ಬಳೇ ಹೇಳ್ತೀನಿ ಅಂತಲ್ಲ, ನೀನು ನಾನು ಇಬ್ಬರು ಸೇರಿಕೊಂಡು ಹೇಳೋ ಅಂಥ ಟೈಮ್ ಬರಬೇಕು ಅಂತ ನಾವು ಸೈನ್ ಮಾಡಿರೋದು. ನಿನ್ಗೆ ಅರ್ಥ ಆಗಲ್ವಾ ಏನು ಹೇಳಿದ್ರು ಅಂತ ಅಜ್ಜಿ ಸಾಹೇಬ್ರು ರ್ಯಾಶ್ ಆಯ್ತಾ ಇರ್ತಾರೆ. ರ್ಯಾಶ್ ಆಗುವಾಗ ಭೂಮಿ ಹೇಳ್ತಾಳೆ, ಸರಿ ಈಗನಾದರೂ ಹೇಳಿ, ಇಬ್ಬರು ಹೋಗಿ ಹೇಳೋಣ ಬನ್ನಿ ಟೈಮ್ ಸಿಕ್ಕಿದಾಗ ಅಂತ ಭೂಮಿ ಕರಿತಾ ಇರ್ತಾಳೆ. ಭೂಮಿ ಕರೆಯೋಷ್ಟರಲ್ಲಿ ಅಜಿತ್ ಸಾಹೇಬ್ರು ಅಂತಾರೆ, ಇಲ್ಲ, ನಾನು ನನ್ನ ಜೀವನ ಪೂರ್ತಿ ನಾನು ಯಾವತ್ತೂ ಹೇಳೋಕ್ಕೆ ಬಿಡಲ್ಲ, ನಾನು ಬರೋದಿಲ್ಲ ಹೇಳೋಕ್ಕೆ ಅಂತ ಅಂತಾರೆ. ಹಂಗಾದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ಭೂಮಿ ಕೇಳ್ತಾ ಇರ್ತಾಳೆ. ಕೇಳುವಾಗ ಅಪ್ಪು ಮಧ್ಯದಲ್ಲಿ ಬರ್ತಾಳೆ. ಅಪ್ಪು ಮಧ್ಯದಲ್ಲಿ ಬಂದಾಗ ಭೂಮಿನ ನೋಡೋಕ್ಕಾಗ್ದಲೆ, ಭೂಮಿ ಏನು ಮಾಡ್ತಾಯಿದ್ದೀಯ ಇಲ್ಲಿ? ನೀನೇ ಹೂ ತಗೋಬೇಕಂತೆ, ಫಸ್ಟ್ ಹೂ ತಗೋಗು ಅಂತ ಹೇಳಿ ಜೋರು ಮಾಡ್ತಾಳೆ. ಜೋರು ಮಾಡುವಾಗ ಸರಿ ಆಯಿತು ಅಂತ ನಿಂತಿರ್ತಾಳೆ. ಅಂತೂ ಭೂಮಿ ನಿಂತಿದ್ದಾಗ ಅಷ್ಟರಲ್ಲಿ ಭೂಮಿನ ಪ್ರಪೋಸ್ ಮಾಡೋಕ್ಕೆ ಅಜಿತ್ ಸಾಹೇಬ್ರು ತಯಾರಾಗ್ತಾ ಇರ್ತಾರೆ. ಆಗ ಹೇಳ್ಬಿಡು, ಏನಂತ ಹೇಳು, ನಿನ್ನ ಮನಸ್ಸಲ್ಲಿರೋದು ಹೇಳು ಅಂತ ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ಹೇಳಿದಾಗ ಅಜಿತ್ ಸಾಹೇಬ್ರು ಹೇಳ್ತಾರೆ, ನನ್ನ ಜೀವನ ಇರೋವರೆಗೂ ನಾನು ಯಾವತ್ತೂ ನಿನಗೆ ಹೇಳೋಕ್ಕೆ ನಾನು ಮಧ್ಯೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ನಿಮ್ಮ ಮಾತಿನ ಅರ್ಥ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಹೂ ಕೊಟ್ಬಿಟ್ಟು ಅಲ್ಲಿ ಹೋಗಿ ಮಾಂಗಲ್ಯ ಸ್ಮರಣೆ ಮಾಡಿಸ್ತಾ ಇರ್ತಾರೆ. ಮಾಡುವಾಗ ಅಷ್ಟರಲ್ಲಿ ಲಕ್ಷ್ಮಮ್ಮ ಫೋನ್ ಬರುತ್ತೆ. ಲಕ್ಷ್ಮಮ್ಮ ಫೋನ್ ಬಂದಾಗ ಭೂಮಿ ಎದ್ದು ಹೊರಗಡೆ ಬರ್ತಾಳೆ. ಎದ್ದು ಹೊರಗಡೆ ಬಂದಾಗ ಶ್ರವಣ್ ಸಾಹೇಬ್ರಿಗೆ ಅಷ್ಟರಲ್ಲಿ ಮತ್ತು ಫೋಟೋಗೆಲ್ಲ ರಿಟರ್ನ್ ಬಂದಿರುತ್ತೆ. ರಿಟರ್ನ್ ಬಂದಾಗ ಶಾರದಮ್ಮಂದು ಫೋಟೋ ಬಂತು ಅಜಿತಾ ಅಂತ ಅಂದ್ಬಿಟ್ಟು ಸಾಹೇಬ್ರು ಹೇಳ್ತಾರೆ, ಶಾರದಮ್ಮನ ಫೋಟೋ ಬಂದೈತೆ ಅಂತ ಶ್ರಾವಣ ಹೇಳಿದಾಗ ಎಲ್ಲಿ ಹೆಣ್ಣು ನೋಡೋಣ ಅಂತ ಅಂತಾಳೆ. ಇಂಗಿತಮ್ಮ ಹಂಗೆ ಅಂದ ತಕ್ಷಣ ಅಜಿತ್ ಸಾಹೇಬ್ರು, ಶಾರದಮ್ಮಂದು ಒಬ್ರದ್ದೇ ಬಂದೈತೆ ಅಲ್ಲ ಮಾವ, ಏಕೆ ಮನಸ್ವಿನಿದು ಕೊಟ್ಟಿರಲಿವ ಫೋಟೋ ಅಂತ ಅಂತಾರೆ. ಇಲ್ಲ, ಮನಸ್ವಿನಿದು ಕೊಟ್ಟಿದ್ದೆ, ಯಾಕೋ ಬಂದಿಲ್ಲ ಅಂತ ಅಂತಾರೆ. ಅಜಿತ್ ಸಾಹೇಬ್ರು ಅಷ್ಟರಲ್ಲಿ ತಡೀರಿ ನೋಡೋಣ ಅಂದ್ಬಿಟ್ಟು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಇಲ್ಲ, ನಮ್ಮದು ಒಂದೇ ಫೋಟೋ ಇದ್ದಿದ್ದು, ಬಂದು ಬೇಕಾದರೆ CC ಕ್ಯಾಮ್ರಾ ರೆಕಾರ್ಡ ನೋಡಿ ಅಂತ ವಾದ ಮಾಡ್ತಾ ಇರ್ತಾರೆ. ವಾದ ಮಾಡುವಾಗ ಮಾವನ ಕೇಳ್ತಾರೆ, ಅಷ್ಟರ ಮಟ್ಟಿಗೆ ನಾನು ಕೊಟ್ಟಿರೋದು, ನಾನು ಹಾಕಿದ್ದು ನನಗೆ ಕನ್ಫರ್ಮಾಗಿ ಗೊತ್ತಿದೆ, ಅದು ಹೆಂಗೆ ಮಿಸ್ ಆಗುತ್ತೆ ಹೇಳು ಅಜಿತಾ ಅಂತ ಶ್ರಾವಣ ಮಾವ ಕೇಳ್ತಾರೆ. ಶ್ರಾವಣ ಮಾವ ಕೇಳಿದಾಗ ಅಷ್ಟರಲ್ಲಿ ಮಧ್ಯದಲ್ಲಿ ಮಿಸ್ ಮಾಡಿರೋದೇ ದ್ಯಾವನಿ ಅಮ್ಮ. ಆ ದ್ಯಾವನಿ ಅಮ್ಮ ಆವಾಗ ನಿಮ್ದು ಯಾವತ್ತೇ ಇದ್ದರೂ ಏನೂ ಮಾಡೋಕ್ಕಾಗಲ್ಲ ಅಂತ ಇಮೇಜ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಮ್ಮ ಫೋನ್ ಮಾಡ್ತಾರೆ. ಲಕ್ಷ್ಮಮ್ಮ ಫೋನ್ ಮಾಡಿದಾಗ ಮುಹೂರ್ತಕ್ಕೆ ಅಂತ ಕೂತಿದ್ದು ಅವಳು ಭೂಮಿ, ಅಜಿತ್ ಸಾಹೇಬ್ರೆ ಫೋನ್ ಬರ್ತೈತೆ, ಲಕ್ಷ್ಮಮ್ಮ ತಡೀರಿ ಮಾತಾಡ್ಕೊ ಬರಲಾ ಅಂತ ಅಂದ್ಬಿಟ್ಟು ಪರ್ಮಿಷನ್ ತಗೊಂಡು ಹೊರ್ಗಡೆ ಬರ್ತಾರೆ. ಹೊರ್ಗಡೆ ಬಂದಾದಮೇಲೆ ಭೂಮಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಫೋನಲ್ಲಿ ಮಾತಾಡ್ತಾ, ಬನ್ನಿ ಲಕ್ಷ್ಮಮ್ಮ, ನಾನು ಮನೇಲಿಲ್ಲ, ಹೋಟ್ಲ್ ಹತ್ರನೂ ಇಲ್ಲ, ಹಿಂಗೆ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಬನ್ನಿ, ನಾನು ಅಲ್ಲಿದ್ದೀನಿ ಅಂತ ಮಾತಾಡ್ತಾ ಇರ್ತಾಳೆ. ಅದ್ರ ಮಧ್ಯೆ ಮಾತಾಡ್ತಾ ಇರುವಾಗ ಒಬ್ಬರು ಕಳ್ಳ ಬರ್ತಾನೆ. ಕಳ್ಳ ಬಂದ್ಬಿಟ್ಟು ಭೂಮಿ ಮಾಂಗಲ್ಯ ಚೈನ್ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಟ್ರೈ ಮಾಡಿದ್ರು ಭೂಮಿ ಆವಾಜ್ ಆಗ್ತಾ ಇರ್ತಾಳೆ. ಆವಾಜ್ ಹಾಕುವಾಗ ದೊಡ್ಡ ಸಾಹೇಬ್ರೆ ಅಂತ ಕೂಗ್ತಾರೆ. ಕೂಗಿದ್ರು ಅವ್ರಿಗೆ ಕೇಳೋದು ಅಜಿತಂಗೆ ಕೇಳಿರುತ್ತೆ. ಕೇಳಿದ್ರು ಏನು ಕೇಳ್ದಂಗೆ ಆಯ್ತಲ್ಲ, ಕೂಗ್ದಂಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾರೆ. ಅದರಲ್ಲಿ ನಚ್ಚಿ ಎಲ್ಲ ಕಿಂಡಲ್ ಮಾಡ್ತಾ ಇರ್ತಾರೆ. ಏನೇ ಆದರೂ ಲವ್ ಅಲ್ವಾ, ಹೆಂಗೆ ಬಿಟ್ಕೊಡ್ತೀರಾ ಹೇಳಿ, ಎಲ್ಲಿ ಕೂಗ್ದಂಗೆ ಆಯಿತು ಅಂತ ಮಾತಾಡ್ತಾ ಇರ್ತಾರೆ. ಆಮೇಲೆ ಸಂಗೀತಮ್ಮ ಇದ್ದಿದ್ದು, ಸರಿ ಆಯಿತು ಭೂಮಿ, ಎಷ್ಟೊತ್ತಾದರೂ ಬರಲೇ ಇಲ್ವಲ್ಲ, ಕರೆದು ಬರೋಗು ಅಜಿತಾ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸ್ದಾಗ ಅಜಿತ ಎದ್ದು ಬರ್ತಾ ಇರ್ತಾರೆ. ನಚ್ಚಿಯ ಮನಸಲ್ಲೇ ಗುಣಗುಡ್ತಾ ಇರ್ತಾನೆ. ಎಂಥದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನನೇ ಡಾಕ್ಟರ್ ಹೇಳಿದ್ದು ಹಾಲು ಅನ್ನನೇ ಅಂತ ನಚ್ಚಿನ ಇದು ಮಾಡ್ತಾ ಇರ್ತಾಳೆ. ಅಲ್ಲಿ ಲಕ್ಷ್ಮಮ್ಮನೂ ಆಟೋದಲ್ಲಿ ಬರ್ತಾ ಇರ್ತಾರೆ. ದೊಡ್ಡ ಸಾಹೇಬ್ರು ಫೋಟೋ ನೋಡ್ಕೊಂಡು ಇಮೇಜ್ ಮಾಡ್ತಾ ಇರ್ತಾರೆ. ಮಾಡ್ತಾ ಇರುವಾಗ ಐನರ್ ಹೇಳ್ತಾರೆ, ಎಲ್ಲ ನಮ್ಮ ಮುಂದೆನೇ ಇರುತ್ತೆ ಅಂತ ಹೇಳ್ತಾರೆ. ಮುಂದಿನ ಸಂಚಿಕೆ